ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಿತು ಎನ್ನುವುದು ಕನ್ನಡದ ಒಂದು ಜನಪ್ರಿಯ ಗಾದೆ. ಇದರ ಅರ್ಥ ಉತ್ತಮವಾದ ಅಥವಾ ಒಳ್ಳೆಯವರ ಒಡನಾಟದಿಂದಾಗಿ ಅವರೊಂದಿಗೆ ಇರುವ ಸಾಧಾರಣ ಅಥವಾ ಕಳಪೆ ವಿಷಯಗಳಿಗೂ ಮೌಲ್ಯ ಸಿಗುತ್ತದೆ ಎಂಬುದು ಈ ಗಾದೆಯ ಅರ್ಥ. ಅಂದರೆ ಒಳ್ಳೆಯವರ ಅಥವಾ ಮಹಾತ್ಮರ ಸಹವಾಸ ಮಾಡಿದರೆ ಅವರ ಒಳ್ಳೆಯ ಗುಣಗಳಿಂದಾಗಿ ನಾವು ಸಹ ಮುಕ್ತಿಯನ್ನು, ಸುಖ, ಸಂತೋಷವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಾರು ಹೂವಿನ ಸ್ನೇಹ ಮಾಡಿದ್ದರಿಂದ, ಅದರ ಜೊತೆಯಲ್ಲೇ ಬೆಸೆದುಕೊಂಡಿದ್ದರಿಂದ ಅದು ಸ್ವರ್ಗಕ್ಕೇರಲು ಸಾಧ್ಯವಾಯಿತು. ಹೂವಿನ ಪುಣ್ಯ ನಾರಿಗೂ ಅಂಟಿತು. ಅದೇ ರೀತಿ ಪಂಡಿತರ, ಸುಸಂಸ್ಕೃತರ ಒಡನಾಟದಿಂದ ಅವರಿಗೆ ದೊರಕುವ ಗೌರವ ಅವರ ಜೊತೆಯಲ್ಲಿರುವವರಿಗೂ ಸಿಗುತ್ತದೆ. ಆದ್ದರಿಂದ ಸತ್ಪುರುಷರ ಸಹವಾಸ ಮಾಡುವಂತೆ ಈ ಗಾದೆ ತಿಳಿಸುತ್ತದೆ. ಇನ್ನೂ ಒಂದು ಗಾದೆ ಇದೆ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ಅದು ಕೂಡ ಈ ಗಾದೆಗೆ ತುಂಬ ಹತ್ತಿರದ ಗಾದೆ ಅಂತ ಹೇಳಬಹುದು. ದೇವರಿಗೆ ಹೂವಿನ ಹಾರವನ್ನು ಕಟ್ಟುವಾಗ ಹೂವಿನೊಂದಿಗೆ ದಾರ ಅಥವಾ ಬಾಳೆಯ ನಾರನ್ನು ಬಳಸಲಾಗುತ್ತಿತ್ತು. ಆ ಹೂವನ್ನು ದೇವರಿಗೆ ಅರ್ಪಿಸಿದಾಗ ಹೂವಿನ ಜೊತೆಗೆ ಅದನ್ನು ಕಟ್ಟಲು ಬಳಸಿದ ನಾರು ಕೂಡ ದೇವರನ್ನು ತಲುಪುತ್ತದೆ. ಹಾಗೆಯೇ ಉತ್ತಮ ಜನರ ಸಾಂಗತ್ಯದಿಂದ ಸಾಮಾನ್ಯರೂ ಕೂಡ ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ ಎಂಬುದನ್ನು ಇದು ಸೂಚಿಸುತ್ತದೆ. ಅಂದರೆ ನಾವು ಯಾರ ಜೊತೆ ಇದ್ದೇವೆ ಎನ್ನುವುದು ತುಂಬಾ ಮುಖ್ಯವಾದ ಅರ್ಥವನ್ನು ಕೊಡುತ್ತದೆ. ಫ್ರೆಂಡ್ಸ್, ನಿಮಗೂ ಈ ರೀತಿಯ ಅನುಭವ ಆಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.